ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದ್ರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಫಾಲೋ ಮಾಡಿದರೆ ಈ ಬೇಸಿಗೆ ಮುಗಿಯುವಷ್ಟರಲ್ಲಿ ನಿಮಗೆ ಕಳೆದ ಬೇಸಿಗೆಗಳ ಥರ ಈ ಸಲದ ಬೇಸಿಗೆ ಇರಲಿಲ್ಲ ಅಂತ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಈಗ ಅಂದರೆ ಈ ಬೇಸಿಗೆ ಮತ್ತು ಮುಂದೆ ಕೂಡ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಆಯುರ್ವೇದದಲ್ಲಿ ಹೇಳಿರುವಂಥ ಋತುಚರ್ಯ ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಂದಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಹೇಗೆ ಊಟ ಮಾಡಬೇಕು ಅನ್ನೋದರಿಂದ ಹಿಡಿದು ಚರ್ಮದ ಆರೋಗ್ಯಕ್ಕೆ ಫೇಸ್ ಮಾಸ್ಕ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರವರೆಗೆ, ನಿದ್ದೆಯ ವಿಷಯದಿಂದ ಹಿಡಿದು ತಂಪು ಕೂಲಾಗಿರುವಂಥ ಕಷಾಯ ಮಾಡ್ಕೊಳ್ಳೋದ್ರ ಬಗ್ಗೆವರೆಗೆ ಬೇಸಿಗೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರತ್ಯಹಂ ಕ್ಷೀಯತೆ ಶ್ಲೇಷ್ಮ ತೇನ ವಾಯುಶ್ಚ ವರ್ಧತೆ ಅಂತ ಹೇಳ್ತಾರೆ. ಅಂದರೆ ಪ್ರತಿದಿನ ಅಂದರೆ ಬೇಸಿಗೆ ಕಳೀತಾ ಹೋದ ಹಾಗೆ, ಬೇಸಿಗೆ ಬರ್ತಾ ಹೋದ ಹಾಗೆ ಪ್ರತಿದಿನ ದೇಹದಲ್ಲಿ ಕಫದೋಷ ಕ್ಷೀಣವಾಗ್ತಾ ವಾತದೋಷ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಹಾಗಾಗಿ ಈ ಬೇಸಿಗೆಯಲ್ಲಿ ನಾವು ವಾತವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ, ಉಷ್ಣತೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಬೇಕಾದ್ದೆಲ್ಲವನ್ನು ಫಾಲೋ ಮಾಡಿದ್ರೆ ಮುಂದೆ ಮಳೆಗಾಲ ಬರ್ತಾ ಇದ್ದ ಹಾಗೆ ವಾತ ಪ್ರಕೋಪ ಆಗುತ್ತಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಆಗದೇ ಇದ್ದ ಹಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣದಿಂದ ಮುಂದೆ ನಮಗೆ ಚರ್ಮ ಬಿರಿಯೋದು ಅಥವಾ ಮಂಡಿ ನೋವು, ಸೊಂಟ ನೋವು, ದೇಹದಲ್ಲಿ ಸುಸ್ತು, ಮೆಮೊರಿ ಪವರ್ ಕಡಿಮೆ ಆಗೋದು, ಹೀಗೆ ಇಡೀ ದೇಹ ವಾತದ ಕಾರಣದಿಂದ ಹಾಳಾಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದಾಗಿ ಬೆಳಿಗ್ಗೆ ಬೇಗ ಏಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಅದರಲ್ಲೂ ಚಳಿಗಾಲ ಮುಗಿದ ಮೇಲೆ ನಮಗೆ ಏಳಲಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ತಂಪು ಎಣ್ಣೆಯಿಂದ, ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಈ ಯಷ್ಟಿಮುದು ತೈಲ, ಕ್ಷೀರಬಲ ತೈಲ, ಚಂದನ ಬದಲಾಕ್ಷಯ ತೈಲ, ಚರ್ಮ ಸಮಸ್ಯೆ ಇದ್ದರೆ ಮಂಜಿಷ್ಟಾದಿ ತೈಲ, ಈ ಥರ ತೈಲಗಳಿಂದ ಎಣ್ಣೆಯ ಮಸಾಜ್ ಮಾಡಿಕೊಳ್ಬೇಕು. ಇವೆಲ್ಲ ತಂಪು ಗುಣವನ್ನು ಹೊಂದಿರುವಂಥ ತೈಲಗಳು. ಯಾಕೆ ಅಂತಂದರೆ ಬೆಳಿಗ್ಗೆ ನಾವು ಲೇಟ್ ಮಾಡಿದರೆ ಆಮೇಲೆ ನಮಗೆ ಸೆಕೆ, ಬೆವರು ಬರಲಿಕ್ಕೆ ಶುರುವಾಗುತ್ತೆ. ಆಗ ಎಣ್ಣೆ ಮಸಾಜ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಮಯ ಅಲ್ಲ. ಹಾಗೆ ಬೆಳಿಗ್ಗೆ ಬೇಗ ಎಣ್ಣೆಯ ಮಸಾಜ್ ಮಾಡಿಕೊಂಡು ನಂತರ ವ್ಯಾಯಾಮ ಮಾಡಬೇಕು. ಅದು ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ವ್ಯಾಯಾಮ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ. ನಾವು ನಿತ್ಯ ಒಂದು ತಾಸು ವ್ಯಾಯಾಮ ಮಾಡ್ತೇವೆ ಅಂತಾದರೆ ಇನ್ನು ಮುಂದೆ ಒಂದು 3/4 ಗಂಟೆ ಮಾತ್ರ ಅಥವಾ ಅರ್ಧ ಗಂಟೆ ಮಾತ್ರ ವ್ಯಾಯಾಮ ಮಾಡಬೇಕು ಅಂತ. ಇದರಿಂದ ನಮಗೆ ನಿಶಕ್ತಿ ಇಂಥದ್ದೆಲ್ಲ ಅಥವಾ ದೇಹದಲ್ಲಿ ಅತಿಯಾಗಿ ವಾತವೃದ್ಧಿ ಆಗೋದು, ಇಂಥ ಸಮಸ್ಯೆಗಳನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದೆರಡಾದ ಮೇಲೆ ಸ್ನಾನ ಮಾಡಬೇಕು. ತಂಪು ನೀರಿನಿಂದ ಸ್ನಾನ ಮಾಡಿ, ಬಿಸಿನೀರಿನ ಬಳಕೆ ಬೇಡ ಅಂತ ಆಯುರ್ವೇದ ಹೇಳುತ್ತೆ. ಯಾರಿಗೆ ತಣ್ಣೀರಿನ ಸ್ನಾನ ಮಾಡಲಿಕ್ಕೆ ಕಷ್ಟ ಆಗುತ್ತೋ ಅಂಥವರು ಉಗುರು ಬೆಚ್ಚಗಿನ ನೀರಿನ ಸ್ನಾನ ಮಾಡ್ಬೋದು. ಇದರಿಂದ ಇಡೀ ದಿನ ಫ್ರೆಶ್ ಆಗಿರಲಿಕ್ಕೆ ಅನುಕೂಲ ಆಗುತ್ತೆ. ಇದಾದ ಮೇಲೆ ಕನಿಷ್ಠ ಒಂದು 10-15 ನಿಮಿಷ ಪ್ರಾಣಾಯಾಮ ಇಡೀ ದಿನ ನಮ್ಮನ್ನು ಕೂಲಾಗಿಡುತ್ತೆ. ಅದರಲ್ಲೂ ಅನುಲೋಮ ವಿಲೋಮ ಪ್ರಾಣಾಯಾಮ, ಅಂದರೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತೀವಲ್ಲ, ಅದು ಚಂದ್ರಾನುಲೋಮ ವಿಲೋಮ ಅಥವಾ ಶೀತ್ಕಾರಿ, ಈ ಥರದ ಪ್ರಾಣಾಯಾಮಗಳನ್ನು ನಾವು ಬೇಸಿಗೆಯಲ್ಲಿ ನಿತ್ಯ ಮಾಡೋದ್ರಿಂದ ನಮಗೆ ತುಂಬ ದೊಡ್ಡ ಬದಲಾವಣೆ ಆಗುತ್ತೆ. ನಮ್ಮ ಚರ್ಮಕ್ಕಾಗಲಿ, ನಮ್ಮ ಮನಸ್ಸಿಗಾಗಲಿ, ನಮ್ಮ ಶಕ್ತಿಯ ವಿಷಯದಲ್ಲಾಗಲಿ ತುಂಬ ಅನುಕೂಲ ಆಗುತ್ತೆ. ಈ ಕೆಲವು ತಜ್ಞರು ಹೇಳ್ತಾರೆ, ಒಂದು 10 ನಿಮಿಷ ವರುಣ ಮುದ್ರೆ, ಪ್ರಾಣ ಮುದ್ರೆ ಇಂಥವುಗಳನ್ನು ಮಾಡಿದರೆ ಬೇಸಿಗೆಯಲ್ಲಿ ಸುಸ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇಷ್ಟಾದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಜ್ಯೂಸ್ ಕುಡಿಬೋದು. ಗರಿಕೆ ಹುಲ್ಲು ಸಿಕ್ಕಿದರೆ ಗರಿಕೆ ಹುಲ್ಲಿನ ಜ್ಯೂಸ್ ಅಥವಾ ಬೂದುಗುಂಬಳಕಾಯಿ ಅಂತೂ ಆರಾಮಾಗಿ ಸಿಗುತ್ತೆ. ಅಂಗಡಿಯಿಂದ ತಂದು ದಿನ ಇಷ್ಟಿಷ್ಟೇ ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಬೂದುಗುಂಬಳಕಾಯಿಯಿಂದ ನಮ್ಮ ದೇಹದ ಮೇಲೆ ಆಗುವ ಒಳ್ಳೆಯ ಪರಿಣಾಮಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು 4-5 ನಿಮಿಷದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆ್ಯಶ್ ಗಾರ್ಡ್ ಜ್ಯೂಸ್ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ನಿಮಗೆ ಆ ವಿಡಿಯೋ ನೋಡಿದರೆ ನಾನು ಕುಡಿಬೇಕು ಅನ್ನುವ ಭಾವನೆ ಬರುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಆದಷ್ಟು ಬೇಸಿಗೆಯಲ್ಲಿ ಇದನ್ನು ಕುಡಿಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಇದರಿಂದ ತುಂಬ ಅನುಕೂಲ ಆಗುತ್ತೆ. ಸೊ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿಬಹುದು. ಗರಿಕೆ ಹುಲ್ಲು ಸಿಕ್ಕಿದರೆ ವಾರದಲ್ಲಿ 1-2 ದಿನ ಅದನ್ನು ಕುಡಿಬಹುದು. ಇನ್ನು ಮಧ್ಯದಲ್ಲಿ ನಮಗೆ ಬಾಯಾರಿಕೆ ಆದಾಗ ಎಳನೀರು ಕುಡಿಲಿಕ್ಕೆ ತುಂಬ ಒಳ್ಳೆಯದು. ಎಳನೀರು ತುಂಬ ಕಾಸ್ಟ್ಲಿ ನಿಜ, ಆದರೆ ಆರೋಗ್ಯಕ್ಕೆ ಒಳ್ಳೆಯದು. ಆದಷ್ಟು ನಾವು ಈ ಕೋಲ್ಡ್ ಡ್ರಿಂಕ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಎಷ್ಟು ಕೆಟ್ಟದ್ದು ಅಂತ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಳನೀರು, ಬೂದುಗುಂಬಳಕಾಯಿ ಎಷ್ಟು ಒಳ್ಳೆಯದು ಅಂತ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದರಿಂದ ಆಗುವ ಬದಲಾವಣೆ ನೀವು ನೋಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಇಡೀ ಜೀವನದ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಬ್ರೇಕ್ಫಾಸ್ಟ್ ಆದಷ್ಟು ಲೈಟಾಗಿರಲಿ. ಯಾಕೆ ಅಂದರೆ ಅತಿಯಾಗಿ ತಿಂದರೆ ಈ ಕಾಲದಲ್ಲಿ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಈ ಚಳಿಗಾಲದಲ್ಲಿ ಇರುವಷ್ಟು ಅಗ್ನಿಯ ಬಲ ಅಷ್ಟೊಂದಾಗಿರೋದಿಲ್ಲ. ಬೇಸಿಗೆ ಬರ್ತಾ ಅಗ್ನಿ ಬಲ ಕಡಿಮೆ ಆಗುತ್ತೆ. ಹಾಗಾಗಿ ಅತಿಯಾಗಿ ತಿನ್ನೋದು ಬೇಡ. ಆದರೆ ಸ್ವಲ್ಪ ಬೆಣ್ಣೆ, ತುಪ್ಪ, ತಂಪು ಗುಣವನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳನ್ನು ಬೆಳಗ್ಗೆ ತಿಂಡಿಯಲ್ಲಿ ಬಳಕೆ ಮಾಡ್ಬೋದು. ಆದಷ್ಟು ಅತಿಯಾಗಿ ಉಪ್ಪು, ಹುಳಿ, ಖಾರ, ಉಷ್ಣ ಗುಣ ಇರುವಂಥದ್ದು ಬೇಡ. ಸ್ವಲ್ಪ ಕಡಿಮೆ ಇರಲಿ. ಅದನ್ನು ಬಿಡಬೇಕು ಅಂತ ಖಂಡಿತ ಇಲ್ಲ. ಪ್ರತಿನಿತ್ಯವೂ 365 ದಿನವೂ ನಾವು ಸಿಹಿ, ಹುಳಿ, ಉಪ್ಪು, ಕಹಿ, ಖಾರ, ಒಗರು ಎಲ್ಲವನ್ನು ತಿನ್ನಬೇಕು. ಆದರೆ ಬೇಸಿಗೆಯಲ್ಲಿ ಸ್ವಲ್ಪ
ಹೆಚ್ಚಿನ ಪ್ರಮಾಣದಲ್ಲಿ ಸಿಹಿಯನ್ನು ಸ್ವಲ್ಪ ಒಗರು ಮತ್ತು ಕಹಿಯನ್ನು ಕೂಡ ಸೇವನೆ ಮಾಡ್ಬೋದು. ಬಟ್ ಸಿಹಿ ಪ್ರಧಾನವಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ನಾನು ಮತ್ತೆ ಹೇಳ್ತೇನೆ, ಈಗ ಮತ್ತೆ ಹೇಳ್ತೇನೆ ಏನಂದರೆ, ಸಿಹಿ ಅಂದರೆ ಸಕ್ಕರೆ, ಬೆಲ್ಲ, ಜೇನುತುಪ್ಪ ಅವಲ್ಲ, ನ್ಯಾಚುರಲಿ ಸಿಹಿ ಇರುವಂಥವು, ಅವುಗಳನ್ನು ಸೇವನೆ ಮಾಡ್ಬೋದು. ಇನ್ನು ನೀವು ಬ್ರೇಕ್ಫಾಸ್ಟ್ ಮಾಡಿ ಕೆಲಸಕ್ಕೆ ಹೊರಡ್ತೀರಿ ಅಂತಾದರೆ ಅಥವಾ ಮನೆಯಲ್ಲಿ ಇರ್ತೀರಿ ಅಂತಾದರೂ ಇಡೀ ದಿನ ಕುಡಿಲಿಕ್ಕೆ ಆದರೂ ಬೇಕಲ್ಲ. ಸೊ ನೀರಿನ ಬದಲಿಗೆ ಈ ಕಾಲದಲ್ಲಿ ಒಂದು 2 ಚಮಚ ಕೊತ್ತಂಬರಿ ಬೀಜ, ಒಂದು 2 ಚಮಚ ಜೀರಿಗೆ, 4 ಚಮಚದಷ್ಟು ಸಣ್ಣಗೆ ಕೊಚ್ಚಿದಂಥ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿದಂಥ ಲಾವಂಚದ ಬೇರು ಗ್ರಂಥಿಯಲ್ಲಿ ಸಿಗುತ್ತೆ. ಇವುಗಳನ್ನು ಹಾಕಿ ಒಂದು 2-3 ತಂಬಿಗೆ ನೀರು ಹಾಕಿ ಚೆನ್ನಾಗಿ ಕಾಯಿಸಬೇಕು. ಚೆನ್ನಾಗಿ ಕಾಯಿಸಬೇಕು ಅಷ್ಟೇ, ಅಂದರೆ ಕುದಿದು ಕಾಲು ಭಾಗಕ್ಕೆ ಬತ್ತಬೇಕು ಹಾಗೇನಿಲ್ಲ. ಚೆನ್ನಾಗಿ ಕುದಿದ ನಂತರ ಅದು ಕುದಿಯುತ್ತಿರುವಾಗಲೇ 1 ಚಮಚದಷ್ಟು ಸೊಗದೆ ಬೇರಿನ ಪುಡಿಯನ್ನು ಅಥವಾ ಸೊಗದೆ ಬೇರಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಆ ನೀರಿಗೆ ಹಾಕಿ 1 ನಿಮಿಷ ಬಿಟ್ಟು ಬೆಂಕಿ ಆಫ್ ಮಾಡಿ ಅದಕ್ಕೆ ಮುಚ್ಚಿಬಿಡಬೇಕು. ಸೊ ಆ ಸೊಗದೆ ಬೇರಿನ ಅಂಶಗಳೆಲ್ಲ ನೀರಿಗೆ ಸೇರಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಸೊಗದೆ ಬೇರನ್ನು ಹಾಕಿ ಕಷಾಯ ಮಾಡಿ ಕುದಿಸೋದು ಬೇಡ ಅಂತ. ತುಂಬ ದೊಡ್ಡದೇನೋ ತಪ್ಪಾಗತ್ತೆ ಅಂತಲ್ಲ, ಬಟ್ ಅದರಲ್ಲಿರುವಂಥ ಏನು ಮೆಡಿಸಿನಲ್ ವ್ಯಾಲ್ಯೂ ಈ ರೀತಿಯಲ್ಲ, ಅದು ಗಾಳಿಯಲ್ಲಿ ಆವಿಯಾಗಿ ಹೋಗುತ್ತೆ. ಸೊಗದೆ ಬೇರಿನಲ್ಲಿರುವಂಥದ್ದು ಆವಿಯಾಗುವಂಥ ಗುಣ ಅದಕ್ಕಿರೋದ್ರಿಂದ ಆದಷ್ಟು ಈ ಥರ ಮಾಡೋದು ಒಳ್ಳೆಯದು. ಸೊ ಅದು ತಣ್ಣಗಾದ ನಂತರ ನಾವು ಚೆನ್ನಾಗಿ ತಣ್ಣಗಾಯಿತು ಅಂದರೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಮಾಡಿಟ್ಕೊಂಡ್ರೆ ಆಫೀಸಿಗೆ ಹೋಗಲಿಕ್ಕೆ ಅಥವಾ ಆಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿ ತಣ್ಣಗಾಗತ್ತೆ. ಸೊ ಈ ತಣ್ಣದ ನಂತರ ಇದನ್ನು ಒಂದು ಮಡಿಕೆಯಲ್ಲಿ ಹಾಕಿದರೆ ಆಗ ಇನ್ನೂ ಕೋಲ್ಡ್ ಆಗುತ್ತೆ. ಇನ್ನೂ ತಂಪಾದಂಥ ಈ ನೀರನ್ನು ನಾವು ಥರ್ಮಸ್ ಫ್ಲಾಸ್ಕಲ್ಲಿ ಹಾಕ್ಕೊಂಡು ತೊಗೊಂಡು ಹೋದರೆ ಇಡೀ ದಿನ ತಂಪಾದ ನೀರು ಕುಡಿಲಿಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಸೆಕೆ ಆಗಿದೆ, ತುಂಬ ಬಾಯಾರಿಕೆ ಆಗ್ತಿದೆ ಅಂತ ಆದಾಗ ಈ ನೀರು ಕುಡಿಲಿಕ್ಕೆ ತುಂಬ ಖುಷಿ ಆಗುತ್ತೆ. ಥರ್ಮಸ್ ಫ್ಲಾಸ್ಕಲ್ಲಿ ಹಾಕ್ಕೊಂಡು ಹೋದರೆ ಎಷ್ಟೇ ಬಿಸಿಲಲ್ಲಿ ಹೋದರೂ ಕೂಡ ನೀರು ಬಿಸಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ತುಂಬ ಅನುಕೂಲ ಆಗುತ್ತೆ. 2 ದಿನ ಮಾಡಿ ನೋಡಿ, ಬೇಸಿಗೆ ಮುಗಿಯೋವರೆಗೂ ನೀವು ಇದನ್ನು ಬಿಡೋದಿಲ್ಲ. ಮತ್ತು ಅತಿಯಾದ ಬಿಸಿಲಿನ ಸೇವನೆ ಬೇಡ. ನಾವು ಬಿಸಿಲಿಗೆ ಮೈ ಒಡ್ಡಬೇಕು ಅಂತ ಹೇಳಿದ್ರು, ಬೇಸಿಗೆಯಲ್ಲಿ ಬೆಳಿಗ್ಗೆಯ ತಂಪಾದ ಬಿಸಿಲು ಅಂದರೆ ಜಸ್ಟ್ ಸೂರ್ಯೋದಯದ ಬಿಸಿಲು ಮತ್ತು ಸೂರ್ಯಾಸ್ತದ ಬೆಳಕನ್ನು ಸ್ವಲ್ಪ ಪ್ರಮಾಣದಲ್ಲಿ ನಾವು ತೆಗೆದುಕೊಳ್ಳಬಹುದು. ಸೂರ್ಯೋದಯದ ಬೆಳಕು ಹೆಚ್ಚು ಒಳ್ಳೆಯದು, ಅದನ್ನೇ ನಾವು ಹೆಚ್ಚು ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಬೆಳಿಗ್ಗೆ ಆ ತಂಪು ವಾತಾವರಣದಲ್ಲಿ ಬೇಕಿದ್ದರೆ ಎಕ್ಸರ್ಸೈಸ್ ಮಾಡುವ ರೂಢಿಯನ್ನು ಬೆಳೆಸ್ಕೊಳ್ಬಹುದು. ಇನ್ನು ಮಧ್ಯಾಹ್ನದ ಊಟ, ಇದು ಪ್ರಿನ್ಸಿಪಲ್ ಮೀಲ್ ಆಗಿರಬೇಕು ಅಂತ. ಅದರಲ್ಲೂ ವಿಶೇಷವಾಗಿ ಬೇಸಿಗೆಯಲ್ಲಿ ಮಧ್ಯಾಹ್ನದ ಊಟ ಚೆನ್ನಾಗಿ ಮಾಡಬಹುದು. ಇಲ್ಲಿ ಕೂಡ ಅಷ್ಟೇ, ತುಂಬ ಕರೆದಿದ್ದು, ತುಂಬ ಖಾರ ಆಗಿರುವಂಥದ್ದು ನಿತ್ಯ ಬೇಡ, ಅಪರೂಪಕ್ಕೆ ತಿನ್ಬೋದು. ನಿತ್ಯವೂ ಮೊಸರು, ಹಸಿಮೆಣಸಿನಕಾಯಿ, ತುಂಬ ಹುಳಿ ಉಪ್ಪಾಗಿರುವಂಥ ಐಟಮ್ಸನ್ನು ಸೇವನೆ ಮಾಡೋದು ಬೇಡ. ಮೊಸರು ತಂಪು ಅನ್ನೋ ಭಾವನೆ ತುಂಬ ಜನರಿಗಿರುತ್ತೆ, ಆದರೆ ಆಯುರ್ವೇದದ ಪ್ರಕಾರ ಮೊಸರಿನ ಸೇವನೆ ಬಿಸಿಲಿನ ಕಾಲದಲ್ಲಿ ನಿಷಿದ್ಧ. ಹಾಗಂತ ತೆಗೆದುಕೊಳ್ಳೇಬಾರ್ದು ಅಂತಲ್ಲ, ವಾರದಲ್ಲಿ 1-2 ದಿನ ಮೊಸರನ್ನು ಸೇವನೆ ಮಾಡಬಹುದು. ಆದರೂ ಬೇಸಿಗೆಯಲ್ಲಿ ಎಷ್ಟು ಕಡಿಮೆ ಸೇವನೆ ಮಾಡ್ತೀವೋ ಅಷ್ಟು ಒಳ್ಳೆಯದು. ಮಜ್ಜಿಗೆ ಕೂಡ ಅಂಥ ದೊಡ್ಡ ಪ್ರಯೋಜನ ಕೊಡೋದಿಲ್ಲ. ಬೇಸಿಗೆಯಲ್ಲಿ ನಾವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು, ಬೆಣ್ಣೆ, ತುಪ್ಪಗಳನ್ನು ಸೇವನೆ ಮಾಡಬಹುದು. ಮಜ್ಜಿಗೆಯನ್ನು ನಿತ್ಯ ತೆಗೆದುಕೊಳ್ಳಬಹುದು. ತಂಪಾಗತ್ತೆ ಅನ್ನುವ ಕಲ್ಪನೆಯಲ್ಲಿ ಘಟನೆ ಮಜ್ಜಿಗೆ ಕುಡಿತಾ ಇರೋದು ಬೇಡ ಅಂತ. ತುಂಬ ಜನ ಖಾಲಿ ಹೊಟ್ಟೆಯಲ್ಲಿ ಮಧ್ಯಾಹ್ನ 11 ಗಂಟೆ 12 ಗಂಟೆ ಹಳ್ಳಿಗಳೆಲ್ಲ ಆ ಥರ ಮಾಡ್ತಾರೆ, ಮಜ್ಜಿಗೆಯನ್ನು ಕುಡಿತಾರೆ ತಂಪಾಗತ್ತೆ ಅಂತ ಅಂದ್ಕೊಂಡು. ಖಂಡಿತ ಹಾಗಾಗೋದಿಲ್ಲ. ಊಟದ ಕೊನೆಯಲ್ಲಿ ಸ್ವಲ್ಪ ಮಜ್ಜಿಗೆಯನ್ನು ಸೇವನೆ ಮಾಡಬಹುದು. ಕೆಲವೊಬ್ಬರಿಗೆ ಒಂದು ಗುಡ್ ನ್ಯೂಸ್ ಅಂತಂದರೆ ಈ ಕಾಲದಲ್ಲಿ ಹಗಲು ನಿದ್ದೆಯನ್ನು ಮಾಡಬಹುದು. ಆದರೆ ಬೊಜ್ಜು, ಡಯಾಬಿಟೀಸ್ ಅಥವಾ ಕೆಲವು ಕಫದ ಸಮಸ್ಯೆಗಳಿರುವಂಥವರು ತುಂಬ ಹಗಲು ನಿದ್ದೆ ಮಾಡೋದು ಸರಿಯಲ್ಲ. ಅಂಥವ್ರು ಬೇಕಿದ್ದರೆ ಸುಮ್ಮನೆ ಕೂತ್ಕೊಂಡು ಹೀಗೆ ತೂಕಡಿಸಬಹುದು. ಆದರೆ ಕ್ರಷರಿಗೆ ಅಥವಾ ವಾತವ್ಯಾಧಿಗಳಿಂದ ಬಳಲುತ್ತಿರುವವರಿಗೆ ರಾತ್ರಿಯ ನಿದ್ರೆ ಚೆನ್ನಾಗಿ ಆಗೋದಿಲ್ಲ ಅನ್ನುವಂಥವರು ಸ್ವಲ್ಪ ಹೆಚ್ಚಿನ ಸಮಯ ನಿದ್ದೆ ಮಾಡ್ಬೋದು, ಒಂದು ಅರ್ಧ ಗಂಟೆ ಅಂತ ಅಂದ್ಕೊಳ್ವ. ಸೊ ಅಷ್ಟು ನಿದ್ದೆ ಮಾಡಿ ಏಳಬೇಕು, ಹೊರತು 2-3 ತಾಸು ನಿದ್ದೆ ಮಾಡೋದಲ್ಲ. ಇನ್ನು ಸಂಜೆ ಬೆಳದಿಂಗಳಲ್ಲಿ ಧ್ಯಾನವನ್ನು ಮಾಡಬಹುದು. ನಾನು ರಾತ್ರಿಯನ್ನು ಹೇಗೆ ಕಳಿಬೇಕು, ರಾತ್ರಿಯ ಧ್ಯಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋದ ಲಿಂಕ್ ಕೊಡ್ತೇನೆ, ನೀವು ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬಹುದು. ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ವಿಶೇಷವಾಗಿ ಗ್ರೀಷ್ಮ ಋತುವಿನಲ್ಲಿ ರಾತ್ರಿಯ ಊಟದ ವರ್ಣನೆ ಕೂಡ ಬಂದಿದೆ. ಅಂದರೆ ನಾವು ರಾತ್ರಿ ಊಟ ಮಾಡ್ಬೋದು ಅಂತ. ಯಾರಿಗೆ ಅಷ್ಟು ಊಟ ಮಾಡಬೇಕು ಅಂತ ಅನ್ಸಲ್ವೋ ಅಂಥವರು ಅದನ್ನು ಅವಾಯ್ಡ್ ಮಾಡಿ ಒಂದು 7 ಗಂಟೆ 6-7 ಗಂಟೆ ಆ ಟೈಮಲ್ಲಿ ಹಾಲಿಗೆ ತುಪ್ಪವನ್ನು ಹಾಕ್ಕೊಂಡು ಕುಡಿಬೋದು. ಮತ್ತೇನು ಊಟ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಅಷ್ಟಾಂಗ ಹೃದಯದಲ್ಲಿ ಸಸಿತಂ ಮಾಹಿಷಂ ಕ್ಷೀರಂ ಅಂತ ಹೇಳ್ತಾರೆ. ಅಂದರೆ ಎಮ್ಮೆಯ ಹಾಲಿಗೆ ಸಕ್ಕರೆ ಹಾಕ್ಕೊಂಡು ಕುಡಿರಿ ಅಂತ. ಅದು ಆ ಕಾಲದ ಸಕ್ಕರೆ, ನಿಜವಾದ ಆರ್ಗ್ಯಾನಿಕ್ ಶುಗರ್ ಅಥವಾ ನಾವೀಗ ಬ್ರೌನ್ ಶುಗರ್ ಅಂತ ಹೇಳ್ತೀವಲ್ಲ, ಆ ಥರದ ನಿಜವಾದ ಸಕ್ಕರೆಯನ್ನು ಹಾಲಿಗೆ ಹಾಕ್ಕೊಂಡು, ಎಮ್ಮೆ ಹಾಲಿಗೆ ಅಂತ ಹೇಳ್ತಾರೆ. ನಾವು ಇಲ್ಲಿ ಎಮ್ಮೆ ಹಾಲು ಹುಡ್ಕೊಂಡು ಹೋಗೋಣ ಅಂತ ನಿಮಗೆ ಅನಿಸ್ಬೋದು. ಬಟ್ ಅದು ಹೇಳಲಿಕ್ಕೆ ಕಾರಣ ಇದೆ. ಎಮ್ಮೆ ಹಾಲು ಜೀರ್ಣಕ್ಕೆ ಹೆವಿ ಆಗಿರುವಂಥದ್ದು. ಸೊ
ಮತ್ತು ತುಂಬ ಈ ಆಕಳ ಹಾಲಿಗಿಂತ ಹೆಚ್ಚು ತಂಪು ಗುಣವನ್ನು ಹೊಂದಿರುವಂಥದ್ದು. ಆ ಕಾರಣದಿಂದ ನಾವು ರಾತ್ರಿ ಅಷ್ಟು ಸೇವನೆ ಮಾಡಿಬಿಟ್ರೆ ಸಾಕಾಗತ್ತೆ ಅಂತ. ಇನ್ನು ರಾತ್ರಿ ಊಟವಾದ ನಂತರ ಒಂದಿಷ್ಟು ಸಮಯವನ್ನು ನಾವು ಟೆರೇಸ್ ಮೇಲೆ ಕೂತ್ಕೊಂಡು ಬೇಕಾದರೆ ಕಳಿಬಹುದು, ಅಥವಾ ಒಟ್ಟು ಬೆಳದಿಂಗಳು ಎಲ್ಲಿ ಬರುತ್ತೋ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಕಳಿಬೇಕು ಅಂತ ಅವ್ರು ಹೇಳ್ತಾರೆ. ಚಂದ್ರ ನಕ್ಷತ್ರ ಶೀತಲಂ ಅಂತ. ನಾವು ರಾತ್ರಿ ಊಟ ಆದ ತಕ್ಷಣ ಮೊಬೈಲ್ ಹಿಡ್ಕೊಂಡು ರೀಲ್ಸೋ ಇನ್ನೇನು ನೋಡ್ತಾ ಇರ್ತೇವೆ, ನ್ಯೂಸ್ ನೋಡ್ತೇವೆ. ಅದು ಬೇಡ. ಆರಾಮಾಗಿ ನೀವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಬೇಕಿದ್ರೆ ಟೆರೇಸ್ ಮೇಲೆ ಹೋಗಿ ಕೂತ್ಕೊಂಡು ಆ ಬೆಳದಿಂಗಳ ಸೇವನೆಯನ್ನು ಮಾಡಬೇಕು ಅಂತ. ಅದರಿಂದ ಮನಸ್ಸಿಗೆ ತುಂಬ ಅನುಕೂಲ. ಯಾಕೆಂದರೆ ಚಂದ್ರನಿಂದ ಮನಸ್ಸು ಅಂತ ಹೇಳ್ತಾರೆ. ಸೊ ಚಂದ್ರನ ನೋಡೋದು, ಚಂದ್ರನ ಆಸ್ವಾದಿಸೋದು, ಬೆಳದಿಂಗಳ ಬೆಳಕನ್ನು ತೆಗೆದುಕೊಳ್ಳೋದು, ಇವೆಲ್ಲ ನಮ್ಮ ಮನಸ್ಸು ಕೂಲಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ದೇಹ ಕೂಡ ಕೂಲರೆ. ಮತ್ತೆ ಮುಂದುವರೆದು ಏನು ಹೇಳ್ತಾರೆ ಅಂದರೆ, ರಾತ್ರಿ ಅಲ್ಲೇ ಮಲ್ಕೊಂಬಿಡಿ, ಇಡೀ ರಾತ್ರಿ ಅಲ್ಲೇ ಕಳೆದುಬಿಡಿ ಅಂತ ಅಷ್ಟಾಂಗ ಹೃದಯದಲ್ಲಿ ಹೇಳ್ತಾರೆ. ನಾವು ಬೇಕಿದ್ದರೆ ಟೆರೇಸ್ ಮೇಲೆ ಆರಾಮಾಗಿ ಮಲಗಿ ನಿದ್ದೆ ಮಾಡಬಹುದು ಅಂತ. ನೀವು AC ಅಥವಾ ಫ್ಯಾನ್ ಇಲ್ಲದೇ ರಾತ್ರಿ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ, ಆಯುರ್ವೇದ ಪ್ರಕಾರ ನಾವು ಬಳಕೆ ಮಾಡ್ಬೋದಾ ಅಂತ ಕೇಳಿದರೆ ಖಂಡಿತ ಬಳಕೆ ಮಾಡಬಹುದು. ಯಾಕೆಂದರೆ ಆಯುರ್ವೇದ ತಂಪಾಗಿರಿ ಅಂತಲೇ ಹೇಳುತ್ತೆ. ಹಾಗಾಗಿ ನಾವು ರಾತ್ರಿ ಮಲಗೋ ಮೊದಲು ಚೆನ್ನಾಗಿ ತಣ್ಣೀರಿನ ಸ್ನಾನ ಮಾಡಿ, ಯಾವುದು AC ಫ್ಯಾನ್ ಇಲ್ಲದೇ ಮಲಗಲಿಕ್ಕೆ ಸಾಧ್ಯ ಆಗುತ್ತೆ ತಂಪಾದ ಜಾಗದಲ್ಲಿ ಅಂತಾದರೆ ಖಂಡಿತ ಹಾಗೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸಾಧ್ಯ ಇಲ್ಲ ಅಂತಾದರೆ ಆಗ AC ಅತಿಯಾಗಿ ತಂಪು ಮಾಡ್ಕೊಳ್ಳೋದು ಬೇಡ. ನಾವು ನೇಚರಿಂದ ತುಂಬ ದೂರ ಹೋಗೋದು ಸರಿಯಲ್ಲ. ಹಾಗಾಗಿ ಒಂದು ಮಟ್ಟಿಗೆ ನಾವು ತಂಪಾಗಿ ಮಲಗಬಹುದು. ಇನ್ನು ಫ್ಯಾನ್ ಉಪಯೋಗಿಸುವವರು ತುಂಬ ಜೋರಾಗಿ ಫ್ಯಾನ್ ಹಾಕ್ಕೊಳ್ಳೋದು ಬೇಡ. ಯಾಕೆಂದರೆ ಅತಿಯಾಗಿ ಗಾಳಿ ನಮ್ಮ ದೇಹಕ್ಕೆ ಬಡಿದಾಗ ವಾತವೃದ್ಧಿ ಆಗುತ್ತೆ. ಹಾಗಾಗಿ ಬೇಸಿಗೆಯಲ್ಲಿ ತುಂಬ ಜನ ಪೇಷಂಟ್ಸ್ ಬರ್ತಾರೆ, ಮೈಕೈ ನೋವು ತುಂಬ ಆಗಿಬಿಟ್ಟಿದೆ ಅಂತ. ಕಾರಣ ಏನು ಅಂತ ಕೇಳಿದ್ರೆ ಫ್ಯಾನ್. ಆ ಥರ ಆಗ್ತದೆ ಅಂತಾದರೆ ಬೆಳಿಗ್ಗೆ ಎದ್ದು ಚೆನ್ನಾಗಿ ಎಣ್ಣೆಯ ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಿನ ಸ್ನಾನ ಮಾಡಬಹುದು. ಮತ್ತು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯ ಕೊಬ್ಬನ್ನು ಸೇವನೆ ಮಾಡ್ಬೋದು, ಮೈಕೆ ನೋವು ಕಡಿಮೆ ಆಗುತ್ತೆ. ಇನ್ನು ಕೊನೆಯದಾಗಿ ಫೇಸ್ ಮಾಸ್ಕ್ ಮಾಡ್ಕೊಳ್ಳೋದು. ನನಗಿದ್ರ ಬಗ್ಗೆ ಹೆಚ್ಚು ಐಡಿಯಾ ಇಲ್ಲ, ಆದರೆ ನನ್ನ ಪರಿಚಯದ ಡಾಕ್ಟರ್ ಒಬ್ಬರು ಅದನ್ನು ಪದೇ ಪದೇ ಹೇಳ್ತಾರೆ. ಈ ಥರ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಬೇಸಿಗೆಯಲ್ಲಿ ತುಂಬ ಹೆಲ್ಪ್ಫುಲ್ ಅಂತ. ನೀವು ಬೇಕಿದ್ರೆ ಪ್ರಯತ್ನ ಮಾಡಬಹುದು. ಅದನ್ನು ಮುಖಕ್ಕೆಲ್ಲ ಹಚ್ಚೋ ಮೊದಲು ಬೇರೆ ಕಡೆ ಎಲ್ಲಾದರೂ ಒಂಚೂರು ತಾಗಿಸಿ, ಅಂದರೆ ಹಚ್ಚಿಟ್ಕೊಂಡು ಪ್ಯಾಚ್ ಟೆಸ್ಟ್ ಥರ ಬೇಕಾದ್ರೆ ಮಾಡ್ಕೊಳ್ಬೋದು. ಒಂದಿಷ್ಟು ಪಪ್ಪಾಯದ ಹೋಳು ತಗೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಬೇಕು. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ, ಮತ್ತು ಕಡಲೆ ಹಿಟ್ಟನ್ನು ನಿಮಗೆ ಆ ಪ್ಯಾಕ್ಗೆ ಸರಿಯಾಗೋ ಥರ, ಅಂದರೆ ಆ ಒಂದು ಹದಕ್ಕೆ ಬರೋವರೆಗೆ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು ಅಂತ. ಸೊ ಈ ಫೇಸ್ ಪ್ಯಾಕ್ ಮಾಡಿಕೊಂಡು 15-20 ನಿಮಿಷ ಬಿಟ್ಟು ಮುಖವನ್ನು ತೊಳ್ಕೊಳ್ಬೇಕು ಅಂತ ಅವರು ಹೇಳ್ತಾರೆ. ನೀವು ಮಾಡಿ ನೋಡಿ, ಅದು ಹೇಗಿತ್ತು ಅಂತಲೂ ನನಗೆ ಹೇಳಿ. ಸೊ ಬೇಸಿಗೆಯಲ್ಲಿ ಇಷ್ಟನ್ನು ಫಾಲೋ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದ.